ಗೆಳೆಯರೇ ನಮಸ್ತೆ. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಈ ಒಂದು ವಿಡಿಯೋ ಯಾಕಂದರೆ ಅವರಿಗೆ ಇನ್ನೂ ಕೂಡ ಮದುವೆ ಆಗಿರಲ್ಲ. ಹಾಗಾಗಿ ಮದುವೆಗೆ ಹುಡುಗಿಯ ಹುಡುಕುವಂಥ ಒಂದು ಡೀಟೇಲ್ಸ್ಗಳು ನಮಗೆ ಇದ್ದಾವೆ ನೋಡಿ. ಇವತ್ತು ನಮಗೆ ಹರಣಿ ಕುಂದಾಪುರ ಅಂತಕ್ಕಂಥ ಒಬ್ಬ ಹುಡುಗಿ ಕಳಿಸಿದ್ದಾರೆ. ಸರ್, ನಾನು ಸುಮಾರು ನೋಡ್ತಾ ಇದ್ದೀನಿ ಪ್ರೊಫೈಲ್ಗಳು, ಒಂದು ಕೂಡ ಸೆಟ್ ಆಗ್ತಾ ಇಲ್ಲ ನನಗೆ. ಅಂದರೆ ಪ್ರಸ್ತುತ ನೀವು ಅವರ ಒಂದು ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ಸಿಗ್ತಕ್ಕಂತಹ ಹುಡುಗ ಅಲ್ಲ. ಸೊ ನಿಮ್ಮ ವೇನೇ ಬೇರೆ ಆಗಿರುತ್ತೆ. ನಿಮ್ಮ ವೇಗೆ ಸಂಬಂಧಪಟ್ಟ ಹುಡುಗಿ ಸಿಗೋವರೆಗೂ ಸ್ವಲ್ಪ ಕಾಯಿರಿ. ಈಕೆ ಹೆಸರು ಹರಣಿ ಕುಂದಾಪುರ ಆ್ಯಂಡ್ ಶೆಟ್ಟಿ ಮನೆತನದ ಒಬ್ಬ ಹುಡುಗಿ ಆಗಿರೋದು ಇವರು. ಸೊ ಉಡುಪಿಯ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಈಕೆ ಕುಂದಾಪುರದಲ್ಲಿ ಇವಾಗ ಸೆಟಲ್ ಆಗಿದ್ದಾರೆ. ಇದು ಅವರ ವಿಳಾಸ ಅಂತ ಹೇಳಿದ್ದಾರೆ. ಸ್ವತಂತ್ರವಾಗಿ ಉದ್ಯೋಗ ಬಂದ್ಬಿಟ್ಟು ಸೂಪರ್ ಮಾರ್ಕೆಟ್ ಬಿಲ್ಲಿಂಗ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಕೆಯ ಸ್ವಭಾವ ಸ್ವಲ್ಪ ನೋಡೋದಾದರೆ ಚುರುಕು ಇದೆ, ಮೃದುವಾಗಿರ್ತಕ್ಕಂಥ ಮಾತು ಆಡ್ತಾರೆ, ಜನರ ಜೊತೆ ಹೊಂದಿಕೊಳ್ಳುವಂಥ ಒಂದು ಮನಸ್ಸು ಇರ್ತಕ್ಕಂಥದ್ದು ಹರಣಿ ಶೆಟ್ಟಿ ಅವರಿಗೆ. ಇನ್ನು ಇವರ ಒಂದು ಕುಟುಂಬದ ಡೀಟೇಲ್ಸು: ತಂದೆಯವರು ಮೀನು ವ್ಯಾಪಾರ, ತಾಯಿಯವರು ಗೃಹಿಣಿ, ಜೊತೆಗೆ ಅಣ್ಣನವರು ಒಬ್ಬ ಉದ್ಯೋಗ ಮಾಡ್ತಕ್ಕಂತಹ ಯುವಕ ಆಗಿದ್ದಾರೆ ಅಂತ ನಮಗೆ ತಿಳಿಸಿರ್ತಕ್ಕಂಥದ್ದು. ಸೊ ಯಾಕೆ ನಿಮಗೆ ಸೆಟ್ ಆಗ್ತಾ ಇಲ್ಲ ಹುಡುಗಿರು ಅಂದರೆ ಈ ಪಾಯಿಂಟ್ಗಳಪ್ಪ ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು ನೀವು. ಪಾಯಿಂಟ್ ನಂಬರ್ 1, ಕೇರ್ ಮಾಡುವಂಥ ಹುಡುಗ, ಪಾರ್ಟ್ನರ್ನ ಒಂದು ಹೆಲ್ತ್, ಫೀಲಿಂಗ್, ಸೇಫ್ಟಿ ಇದೆಲ್ಲದರ ಬಗ್ಗೆ ಗಮನ ಕೊಡಬೇಕು ಅಂತ ಹುಡುಗ ಆಗಿರಬೇಕಂತೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮದುವೆ ಆಗಬೇಕು ಅಂತಂದರೆ ಬರೀ ಚಟ ತೀರಿಸ್ಕೊಳ್ಳೋಕ್ಕೆ, ಸುಖ ಬೇಕು ಅನ್ನೋದಕ್ಕೆ ಮಾತ್ರ ಅಲ್ಲ, ಪಾರ್ಟ್ನರ್ ಅವ್ರಿಗೆ ಏನು ಬೇಕಾಗಿದೆ, ಆಕೆ ಆರೋಗ್ಯ ಹೆಂಗಿದೆ, ಇವಾಗ ಆಕಿನ ಫೀಲಿಂಗ್ ಹೆಂಗೆ ಮಾಡ್ತಾ ಇದ್ದಾಳೆ, ಸೊ ಆಕೆಗೆ ಏನಾದರೂ ತೊಂದರೆ ಇದೆ, ಇದ್ರ ಬಗ್ಗೆ ಸಹ ನೀವು ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಮ ಅವರ ಮಧ್ಯೆ ಒಂದು 2ರಿಂದ 4 ವರ್ಷಗಳ ಕಾಲ ಗ್ಯಾಪ್ ಇದ್ದರೆ ನಡೆಯುತ್ತೆ. ಏಜು ಏನು ಕೂಡ ಪ್ರಾಬ್ಲಮ್ ಆಗಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಂತ ಹೇಳಿದ್ದಾರೆ. ಸೊ ದಿನಕ್ಕೆ ಕನಿಷ್ಠ ಒಮ್ಮೆ ಆದರೂ ಕೂಡ ಮಾತಾಡಿ ಕನೆಕ್ಟ್ ಮಾಡಬೇಕು. ಅಂದರೆ ಇವಾಗ ಆಫೀಸ್ ವರ್ಕ್ ಅಂತ ಎಲ್ಲಾದರೂ ಹೋದರೆ ಒಬ್ಬಳೇ ಆಗ್ತಾರೆ ಮನೆಯಲ್ಲಿ, ಹಾಗಾಗಿ ದಿನಕ್ಕೆ ಸ್ವಲ್ಪನಾದರೂ ಮಾತಾಡಬೇಕು, ಒಬ್ಬಂಟಿತನ ಹೋಗಿಸ್ಬೇಕು ಗಂಡು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ನೀವು ಓಕೆ ಅಂದರೆ ಅವರು ನಿಮಗೆ ಓಕೆ ಆಗ್ತಾರೆ. ಫಾರ್ ದ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಕೆಳಗಡೆ ಇರ್ತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ID ಕೊಟ್ಟಿರ್ತೇವೆ, ಅಲ್ಲಿಗೆ ಬ್ರೋಕರ್ ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಕ್ಯಾನ್ ಐ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತಂತ ನೀವು ಒಂದು ಜಿಮೇಲ್ ಕಳಿಸಿ, ಅವರು ಹೆಚ್ಚಿನ ಒಂದು ಮಾಹಿತಿನ ನಿಮಗೆ ಕಳಿಸ್ತಾರೆ. ಸೊ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಕಾರು ಪ್ರಸ್ತುತ ಸೊ ಲಕ್ಸುರಿಯಸ್ ESC ಕಾರು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅವರು. ಸೊ ಎರಡು ಆಪ್ಷನ್ ನಿಮಗೆ ಕೊಡೋದು, ಒಂದು ಕಾರ್ನ ಆ್ಯಂಡ್ ಇನ್ನೊಂದು ಪ್ರಸ್ತುತ ಈ ಒಂದು 1.5 lakhs ದುಡ್ಡನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಮಾಹಿತಿಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಲಿಟ್ರಲಿ ನೋಡಬೇಕು ಅಂದರೆ ತುಂಬ ಒಳ್ಳೆಯ ಒಂದು ಚಾನ್ಸ್ ಇದೆ. ಯಾರೂ ಕೂಡ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಬಿಡೋಕ್ಕೂ ಕೂಡ ಹೋಗಬೇಡಿ. ಯಾಕಂದರೆ ಸೊ ಒಂದು 2ರಿಂದ 4 ವರ್ಷ ಏಜ್ ಗ್ಯಾಪ್ ಇದ್ದರೆ ಏನೂ ಸಮಸ್ಯೆ ಇಲ್ಲ, ಒಪ್ಕೊಳ್ತಾರೆ. ಬಟ್ ನೀವು ಅವ್ರ ಜೊತೆ ಯಾವ ರೀತಿಯ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀರಾ ಅದು ಮ್ಯಾಟ್ರ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅವ್ರ ಜೊತೆ ಮಾತಾಡುವಂಥ ಶೈಲಿ, ನೀವು ಅವ್ರಿಗೆ ಕೇರ್ ಮಾಡುವಂಥ ಒಂದು ರೀತಿ ಮತ್ತು ಅವರಿಗೆ ಕೊಡ್ತಕ್ಕಂಥ ಸಮಯ ಯಾವತ್ತೂ ಕೂಡ ಬೋರ್ ಆಗದೆ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ನೀವು, ಇದಕ್ಕೆಲ್ಲಕ್ಕೂ ಕೂಡ ಕರೆಕ್ಟಾಗಿ ಪರ್ಫೆಕ್ಟ್ ಅನಿಸಿದ್ರೆ ಅವರು ಒಪ್ಪಿಗೆನ ನೀಡ್ತಾರೆ ಅಂತ ಇವರು ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಕಾರಿನ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ವರದಕ್ಷಿಣೆ ರೂಪದಲ್ಲಿ ನಿಮಗೆ ಕಾರ್ ಬೇಕಾಗಿದ್ದರೆ ರೆಡ್ ಕಲರ್ ಕಾರ್. ಸೊ ಇದು ಯಾವುದಿದೆ ಅಂತ ನನಗೆ ಐಡಿಯಾ ಇಲ್ಲ, ಒಟ್ಟಿನಲ್ಲಿ ಕಾರ್ ತೋರಿಸಿ ಸರ್ ಅಂತ ಹೇಳಿದರು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಎಕ್ಸಲೆಂಟ್ ಫಿಲಿವ್ ಆ್ಯಂಡ್ ಇನ್ಫೆಕ್ಸಿವ್ ಆಗಿರ್ತಕ್ಕಂತಹ ರಿಲ್ಯಾಕ್ಸೇಬಲ್ ಡ್ರೈವಿಂಗ್ ಕಾರ್ ಇದು. ಇದರ ಟಾಪ್ ಮಾಡೆಲ್ ವಿತ್ ಬ್ಲ್ಯಾಕ್ ಕಲರ್ ಡಿಸೈನ್ ಎಲ್ಲನೂ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ, ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಲಿಟ್ರಲಿ ಒಳಗಡೆ ಇರ್ತಕ್ಕಂಥ ಇಂಟೀರಿಯರ್ಸ್ಗಳ ಸ್ಪೇಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ರೆಡ್ ಕಾರ್ಗೆ ಸಂಬಂಧಪಟ್ಟಂತೆ ಇಂಟೀರಿಯರ್ಸ್ಗಳ ಸ್ಪೇಸು, ಸ್ಟೇರಿಂಗ್, ಗೇರ್ ಸಿಸ್ಟಮ್ ಮತ್ತು AC ಒಂದು ಸಿಸ್ಟಮ್ ಕೂಡ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಸೀಟ್ ಮತ್ತು ಡ್ಯಾಶ್ಬೋರ್ಡ್ ಕೂಡ ಇದೆ. ಡ್ಯಾಶ್ಬೋರ್ಡ್ ಅಪ್ ಟು ಒಂದು 1.5 ಇಂಚಸ್ಸಿನ ಒಂದು ಗ್ಯಾಪಲ್ಲಿ ಈ ಒಂದು ಡ್ಯಾಶ್ಬೋರ್ಡ್ ಇರ್ತಕ್ಕಂಥದ್ದು. ಆ್ಯಂಡ್ ಇದರ ಟಾಪ್ ಮಾಡಲು ಈ ರೀತಿ ಇದೆ ರೆಡ್ ಕಲರಲ್ಲಿ. ಸೊ ಇದು CNG ಇಲ್ಲ ಸ್ನೇಹಿತರೆ, ಪೆಟ್ರೋಲ್ ವೇರಿಯಂಟ್ ಆಗಿರ್ತಕ್ಕಂಥ ಕಾರು, ಆಯಿತಾ. ಪೆಟ್ರೋಲ್ ಹಾಕಿದ್ರೆ ಮಾತ್ರ ಮೂವ್ ಆನ್ ಆಗುತ್ತೆ. ಯಾವುದಾದ್ರೂ ಕೊಡ್ರಿ, ಪೆಟ್ರೋಲ್ ಆದರೂ ಕೊಡಲಿ, ಡೀಸೆಲ್ ಆದರೂ ಕೊಡಲಿ, CNG ಇರ್ತಕ್ಕಂಥ ಕಾರ್ ಬೇಕಾದರೂ ಕೊಡಲಿ, ನಿಮಗೇನು ವರದಕ್ಷಿಣೆ ರೂಪದಲ್ಲಿ ಕಾರ್ ಬರ್ತಾ ಇದೆಯಾ ಸಾಕು, ಇನ್ನೇನು ಬೇಕಾಗಿದೆ ಅಲ್ವಾ. ಸೊ ಅದನ್ನು ನಾವು ಥಿಂಕಿಂಗ್ ಮಾಡಬೇಕು, ಬಿಟ್ಟು ಬೇರೆ ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ನಾನು ಕೂಡ ಹೇಳ್ತೇನೆ. ಸೊ ಇದು ಸ್ನೇಹಿತರೆ ಇವತ್ತಿನ ಒಂದು ಪ್ರಬಲ ಮಾಹಿತಿ ಆಗಿದೆ.
ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇಂಥ ಚಾನ್ಸ್ ನೀವು ಕೂಡ ಬಿಡಕ್ಕೆ ಹೋಗಬೇಡಿ. ಸೊ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ.